ನಮಸ್ತೆ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲ ನನ್ನ ರಾಯರ ಭಕ್ತರಿಗೂ ವಂದನೆಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮೊದಲಿಗೆ ನನ್ನ ಗುರುರಾಯರಿಗೆ ವಂದಿಸುತ್ತಾ ಶ್ರೀ ಕೃಷ್ಣಾವಧೂತರು ರಚಿಸಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ ಇವತ್ತು 2ನೇ ಸ್ತೋತ್ರವನ್ನು ತಿಳಿದುಕೊಳ್ಳೋಣ. ಆನಂದ ರೂಪಾಯ ನಂದಾತ್ಮಜ ಶ್ರೀಪದಾಂಭೋಜ ಭಾಜೆ ನಮಸ್ತೆ ಗುರು ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಆನಂದ ರೂಪಾಯ ನಂದಾತ್ಮಜ ಶ್ರೀಪದಾಂಭೋಜ ಭಾಜೆ ನಮಸ್ತೆ ಗುರು ಅಂತ ಹೇಳಿ ಇಲ್ಲಿ ರಾಯರನ್ನ ಕೊಂಡಾಡಿದ್ದಾರೆ. ರಾಯರು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದ ಕಡೆಗೆ ನಮ್ಮನ್ನ ಕೊಂಡೊಯ್ಯುವುದು. ಇಷ್ಟೆಲ್ಲ ಮಾಡೋದಿಕ್ಕೆ ಅವರಿಗೆ ಈ ಸಾಮರ್ಥ್ಯ ಎಲ್ಲಿಂದ ಬಂತು? ಏನಾದರೂ ಒಂದು ವ್ಯಕ್ತಿತ್ವ ಬರಬೇಕಾದ್ರೆ ಯಾರು ಅದರ ಹಿಂದೆ ಅಥವಾ ಯಾವ ಉಪಾಸನೆ ಮಾಡಿದ್ದರಿಂದ ಈ ವ್ಯಕ್ತಿತ್ವವನ್ನು ಅವರು ಬೆಳೆಸಿಕೊಂಡ್ರು ಅನ್ನುವ ತವಕ ನಮಗಿದ್ರೆ ಅದಕ್ಕೆ ಉತ್ತರ ರೂಪವಾಗಿ ನಮಗೆ ಈ 2ನೇ ಸ್ತೋತ್ರ ಹೇಳುತ್ತಾರೆ. ಆನಂದ ರೂಪಾಯ ನಂದಾತ್ಮಜ ಶ್ರೀಪದಾಂಭೋಜ ಭಾಜೆ ನಮಸ್ತೆ ಗುರು. ಆನಂದ ಸ್ವರೂಪನಾದಂತಹ ಶ್ರೀಕೃಷ್ಣನ ನಂದನ ಆತ್ಮಜನಾದ, ಅಂದರೆ ನಂದನ ಮಗನಾಗಿ, ನಂದನ ಮನೆಯಲ್ಲಿ ದೇವರು ಅವತಾರ ಮಾಡಿದ್ದು ಅಲ್ಲ, ನಂದನನಿಗೆ ಆನಂದ ಕೊಡಲಿಕ್ಕೆ ಬಂದದ್ದು. ಆನಂದಾತ್ಮಜನಾಗಿ ಇದ್ದಂತಹ ಶ್ರೀಕೃಷ್ಣ ಪರಮಾತ್ಮನ ಪಾದ ಕಮಲಗಳಲ್ಲಿ ವಿಶೇಷರಾಗಿ ರತರಾದದ್ದಕ್ಕೆ ವಿಶೇಷವಾಗಿ ಅವರು ಆ ಕೃಷ್ಣನ ಸೇವೆಯನ್ನು ಮಾಡಿದ್ದಕ್ಕೆ ದೇವರು ಈ ಒಂದು ಸಾಮರ್ಥ್ಯವನ್ನು ಕೊಟ್ಟ ಅಂತ. ರಾಯರನ್ನ ನಾವು ಚಿಂತನೆ ಮಾಡಬೇಕಾದ್ರೆ ರಾಯರಿಗೆ ಈ ಒಂದು ಯೋಗ್ಯತೆ, ಎಲ್ಲರಿಗೂ ಆನಂದವನ್ನು ಕೊಡುವ ಯೋಗ್ಯತೆ ಬಂದದ್ದು ಎಲ್ಲಿಂದ ಅಂದ್ರೆ ಆನಂದ ಪರಿಪೂರ್ಣನಾದ ನಂದನ ಕಂದನ ಪಾದಾರವಿಂದಗಳಲ್ಲಿ ಅವರು ಮನಸ್ಸನ್ನ ಇಟ್ಟಿದ್ದರಿಂದ ಆನಂದನ ಕಂದ ಶ್ರೀಕೃಷ್ಣ ಇವರಿಗೆ ನಿನ್ನಲ್ಲಿ ಬರುವವರಿಗೆ ಬೇಡಿದ್ದನ್ನೆಲ್ಲ ನೀಡು ಅನ್ನುವಂತಹ ಸಾಮರ್ಥ್ಯವನ್ನು ನೀಡಿದ್ದಾರೆ. ಅಂತಹ ಗುರುಗಳ ಸ್ಮರಣೆಯನ್ನು ನಾವು ನೀವು ಮಾಡಿ ನಮ್ಮ ಪಾಲಿನ ಆನಂದವನ್ನು ದೇವರು ನಮಗೆ ಕೊಟ್ಟು ನಮ್ಮ ದುಃಖವನ್ನು ದೂರ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು. ಖಂಡಿತ ರಾಯರಿದ್ದಾರೆ. 3ನೇ ಸ್ತೋತ್ರದೊಂದಿಗೆ ಮುಂದಿನ ಗುರುವಾರ ಸಿಗ್ತೇನೆ. ಇದನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯದೇ ಆಗುತ್ತೆ.